ನಮಸ್ತೆ ಗೆಳೆಯರೆ, ನಾನೊಬ್ರು ಪ್ರೊಫೆಸರ್ ಶಿವರಾಮಯ್ಯ ಅಂತ ಮಾತಾಡ್ತಿದ್ದೀನಿ. ಇತ್ತೀಚೆಗೆ ವಿದ್ಯಾವಂತ ಗಂಡಸರು ಪ್ರಾಣಿಗಳಿಗಿಂತ ಕಡೆಯಾಗಿ ಹೋಗಿದ್ದಾರೆ. ನನ್ನ ಹತ್ರ ಕೌನ್ಸಿಲಿಂಗ್ ಬರುವಂತ ಅನೇಕ 90% ಕೇಸ್ಗಳಲ್ಲಿ ಅವರು ಗಂಡಸರೆಲ್ಲ ಗುಲಾಮರು. ಸರ್, ಅವನು ನನ್ನ ಚಾಮುಂಡಿ ಬೆಟ್ಟ ಕರ್ಕೊಂಡು ಹೋಗ್ಲಿ, ಅದಕ್ಕೆ ಡೈವರ್ಸ್ ಮಾಡಿದೆ ಸರ್ ಅಂತ ಹೇಳ್ತಾಳೆ. ಸರ್, ನಮ್ಮ ಅತ್ತೆ ನಾನು ಹೇಳಿದ ಮಾತು ಕೇಳೋದು, ಅದಕ್ಕೆ ಡೈವರ್ಸ್ ಮಾಡಿದೆ. ಸರ್, ನನ್ನ ಗಂಡ ತಾಳಿ ಹಾಕು ಅಂತ ನಾನು ಫೋರ್ಸ್ ಮಾಡ್ದ, ನಾನು ಡೈವರ್ಸ್ ಮಾಡಿದೆ. ನಮ್ಮ ದೇಶದಲ್ಲಿ ಸಂವಿಧಾನ ಇದೆಯಾ ಅಥವಾ ಸಂವಿಧಾನ ಸತ್ತೋಗಿದೆಯಾ ಅಥವಾ ಸಂವಿಧಾನ ಬರ್ದಿರದೇ ತಪ್ಪ ಅಂತ. ಪೊಲೀಸ್ ಸ್ಟೇಷನ್ಗೆ ಗಂಡ ಹೆಂಡತಿ ಗಲಾಟೆ ಅಂತ ಕರ್ಕೊಂಡು ಹೋದ್ರೆ ನಾಯಿ ಹೊಡೆದಿದ್ದಾರೆ ಗಂಡಸರು. ಅದು ಹೊಡಿಲಿ ಯಾರಿಗೆ ಗೊತ್ತಾ? ಕೆಲ್ಸಕ್ಕೆ ಹೋಗದಲ್ಲಿ ಹೆಂಡತಿಗೆ ಟಾರ್ಚರ್ ಕೊಟ್ಟು ನೀನ್ ಯಾರ ಹತ್ರನಾದ್ರೂ ಮಲಗಿರು, ನಾನು ಕುಡಿಯಕ್ಕೆ ದುಡ್ಡು ಕೊಡೋದನ್ನ ಅವ್ನು ಹೊಡಿಬೇಕು. ಬಹಳ ಜನ ಹುಡುಗರು ಹೇಳ್ತಾರೆ, ಸರ್ ನಾವು ಮದ್ವೆನೇ ಆಗಲ್ಲ. ಹೆಣ್ಣಿನ ಮೈ ಮೇಲೆ ಸೌಂದರ್ಯ ಎಲ್ಲಿವರೆಗೂ ಇರ್ತದೋ ಅಲ್ಲಿವರೆಗೂ ಜಗತ್ತು ನಿಮ್ಮನ್ನ ಗೌರವಿಸ್ತದೆ. ಗಂಡ ಮಾತ್ರ ಅವನೊಬ್ಬನೇ ನಿಮ್ಮನ್ನ ಕೈ ಹಿಡಿದು ನಾನು ಹೆಂಡತಿ ಅಂತ ಕರ್ಕೊಂಡು ಹೋಗೋನು ವಯಸ್ಸಾದ್ಮೇಲೆ. ಹಲೋ, ನಮಸ್ತೆ. ನಮಸ್ತೆ ಹೇಳಿ. ಇದು ವಿ2 ಸೂರ್ಯ ಅವರಲ್ಲ? ಹೌದು. ನಮಸ್ತೆ ಗೆಳೆಯರೆ, ನಾನೊಬ್ರು ಪ್ರೊಫೆಸರ್ ಶಿವರಾಮಯ್ಯ ಅಂತ ಮಾತಾಡ್ತಿದ್ದೀನಿ. ಪ್ರೊಫೆಸರ್ ಸರ್? ಹೌದು, ನಾನು ಕಾಲೇಜ್ ಪ್ರೊಫೆಸರ್. ನಾನು ನಮಸ್ತೆ ಸರ್. ನಮಸ್ತೆ ಹೇಳಿ. ನೀವು ರೆಕಾರ್ಡ್ ಬೇಕಾದ್ರೆ ಮಾಡ್ಕೊಳ್ಳಿ ಇದನ್ನ. ನಾನು ಒಂದು ಕೌನ್ಸಿಲಿಂಗ್ ಸೆಂಟರ್ ಕೂಡ ಕೆಲಸ ಮಾಡ್ತೀನಿ, ಸೋಷಿಯಲ್ ಸರ್ವಿಸ್ ಅಂತ. ಬಟ್ ಆದ್ರೆ ನೀವು ಮಾಡಿರೋ ಒಂದು ಕೆಲಸ ನಿಜವಾಗ್ಲೂ ಸಮಾಜದಲ್ಲಿ ನೀವೇ ಪ್ರಪ್ರಥಮ ಈ ಕೆಲಸ ಮಾಡಿದ್ದೀರಿ ಅಂತ ನನ್ನ ಆಶಯ. ಇತ್ತೀಚೆಗೆ ವಿದ್ಯಾವಂತ ಗಂಡಸರು, ಅವಿದ್ಯಾವಂತರಲ್ಲ, ವಿದ್ಯಾವಂತರ ಗಂಡು ಮಕ್ಕಳು ಪ್ರಾಣಿಗಳಿಗಿಂತ ಕಡೆಯಾಗಿ ಹೋಗಿದ್ದಾರೆ. ನನ್ನ ಹತ್ರ ಕೌನ್ಸಿಲಿಂಗ್ ಬರುವಂತ ಅನೇಕ 90% ಕೇಸ್ಗಳಲ್ಲಿ ಅವರು ಗಂಡಸರೆಲ್ಲ ಗುಲಾಮರು. ಆ ತರ ಮಾಡ್ಕೊಂಬಿಟ್ಟವ್ರು ಹೆಂಗಸರು. ನನ್ನ ಹತ್ರ ಬರೋ ಕೇಸ್ಗಳಲ್ಲಿ ಒಂದು ಕೇಸು, ಸರ್ ಅವನು ನನ್ನನ್ನ ಚಾಮುಂಡಿ ಬೆಟ್ಟ ಕರ್ಕೊಂಡು ಹೋಗ್ಲಿ, ಅದಕ್ಕೆ ಡೈವರ್ಸ್ ಮಾಡಿದೆ ಸರ್ ಅಂತ ಹೇಳ್ತಾಳೆ. ಚಾಮುಂಡಿ ಬೆಟ್ಟ ಕರ್ಕೊಂಡು ಹೋಗೋಕೆ ಡೈವರ್ಸ್ ಮಾಡ್ದಂತೆ ಅವಳು. ನೋಡಿ. ಆಮೇಲೆ, ಸರ್ ನಮ್ಮ ಅತ್ತೆ ಯಾವಾಗ್ಲೂ ಕೂಡ ನಮ್ಮನೇಲೆ ಇರ್ತಾಳೆ, ಅವಳು ದಿನ ಸ್ನಾನ ಮಾಡ್ಕೊಳಲ್ಲ, ನಾನು ಹೇಳಿದ ಮಾತು ಕೇಳಲ್ಲ, ಅದಕ್ಕೆ ಡೈವರ್ಸ್ ಮಾಡಿದೆ. ಆಮೇಲೆ ಇನ್ನೊಂದು ಕೇಸು, ಸರ್ ನನ್ ಗಂಡ ತಾಳಿ ಹಾಕು ಅಂತ ನಾನು ಫೋರ್ಸ್ ಮಾಡ್ದ, ನಾನು ಡೈವರ್ಸ್ ಮಾಡ್ದೇನೆ. ಸೊ ಎಂತೆಂತ ಸಿಲ್ಲಿ ಮ್ಯಾಟರ್ಗೆ ಡೈವರ್ಸ್ ಮಾಡ್ತಿದ್ದಾರೆ ಅಂತ ಅಂದ್ರೆ ನನಗೆ ತುಂಬಾ ಬೇಜಾರಾಗುತ್ತೆ. ನಮ್ಮ ದೇಶದಲ್ಲಿ ಸಂವಿಧಾನ ಇದೆಯಾ ಅಥವಾ ಸಂವಿಧಾನ ಸತ್ತೋಗಿದೆಯಾ ಅಥವಾ ಸಂವಿಧಾನ ಬರ್ದಿರದೇ ತಪ್ಪ ಅನಿಸ್ತದ ನನಗೆ. ಇಲ್ಲಿ ಇವ್ರು ಏನ್ ಬೇಕಾದ್ರೂ ಆಟ ಆಡ್ಬೋದು. ಹೌದು. ಪೊಲೀಸ್ ಸ್ಟೇಷನ್ಗೆ ಗಂಡ ಹೆಂಡತಿ ಗಲಾಟೆ ಅಂತ ಕರ್ಕೊಂಡು ಹೋದ್ರೆ ನಾಯಿ ಹೊಡೆದಂಗ್ ಹೊಡಿತಾರೆ ಗಂಡಸರಿಗೆ. ನಾನ್ ತುಂಬಾ ಕೇಸ್ಗಳು ನೋಡಿದೀನಿ. ಪೊಲೀಸ್ನವರು ಗಂಡಸರಿಗೆ ನಾಯಿ ಹೊಡೆದಂಗ್ ಹೊಡಿತಾರೆ. ಅದು ಹೊಡಿಲಿ ಯಾರಿಗೆ ಗೊತ್ತಾ? ತಪ್ಪು ಮಾಡಿದಿರೋರ್ಗೆ, ಕೊಲೆ ಮಾಡಿರೋರ್ಗೆ, ಕಳ್ತನ ಮಾಡಿರೋನ್ಗೆ, ತಪ್ಪು ಮಾಡೋನ್ಗೆ, ಕೆಲ್ಸಕ್ಕೆ ಹೋಗದಲ್ಲಿ ಹೆಂಡತಿಗೆ ಟಾರ್ಚರ್ ಕೊಟ್ಟು ನೀನ್ ಯಾರ ಹತ್ರನಾದ್ರೂ ಮನಗಿರು, ನಾನು ಕುಡಿಯಕ್ಕೆ ದುಡ್ಡು ಕೊಡೋದನ್ನ ಅವ್ನು ಹೊಡಿಬೇಕು. 100% ರೈಟ್. ಅವ್ನು ಹೊಡಿಬೇಕು. ಇಲ್ಲಿ ಪಾಪ ಅವನ್ ಏನೋ ಕತ್ತೆ ತರ ದುಡಿದಿರ್ತಾನೆ. ಕತ್ತೆ ತರ ದುಡಿದು ಮನೆಯಲ್ಲಿ ಗುಲಾಮ್ ತರ ಇರ್ಬೇಕು. ಅದು ಅವ್ರ ಅಪ್ಪ ಅವ್ರ ಅಮ್ಮ ಅವ್ರ ಹತ್ರ ಇರಬಾರ್ದು. ಅವ್ರೇನಾದ್ರು ಇದ್ರೆ ಅವ್ರ ನೆರಳೇನಾದ್ರೂ ಇವ್ರ ಕಡೆ ಸೋಕ್ ಬಿಟ್ರೆ ಇವ್ರಿಗೆ ಹೆಂಡತಿದಿರಿಗೆ ಮೈ ಮೇಲೆ ದೆವ್ವ ಬಂದ್ಬಿಡ್ತದೆ. ಸೊ ಇಂಥ ಕೆಟ್ಟ ಪರಿಸ್ಥಿತಿನಲ್ಲಿ ನಮ್ಮ ಗಂಡಸರ ಸಮಾಜ ಮುಂದ್ಕೊಂಡೋಗಿದೆ. ಬಹಳ ಜನ ಹುಡುಗರು ಹೇಳ್ತಾರೆ, ಸರ್ ನಾವು ಮದ್ವೆನೇ ಆಗಲ್ಲ. ಇದನ್ನೆಲ್ಲ ನೋಡ್ತಾ ಇದೀವಿ, ಮದ್ವೆಯಾಗಿ ಯಾವ ಸುಖ ಅನ್ಬೇಕು ಸರ್. ಸೊ ಹಾಗಾಗಿ ಈ ರೀತಿ ಡೈವರ್ಸ್ ತಗೊಂಡು ಹೊರಗಡೆ ಬರ್ತಾರಲ್ಲ, ನಾನು ಈ ಕೌನ್ಸಿಲಿಂಗ್ ಮಾಡ್ದಾಗ ಕೇಳ್ತೀನಿ, ಇದಮ್ಮ ಈಗ ಡೈವರ್ಸ್ ತಗೊಂಡು ಹೊರಗಡೆ ಹೋಗ್ತೀಯಲ್ಲ, ಮುಂದೆ ಏನಿದೆ ನೀನ್ ಆಪ್ಷನ್? ಸರ್ ಇನ್ನೊಬ್ಬ ಸಿಗ್ತಾನೆ ಸರ್, ಇನ್ನೊಬ್ಬ ಇರ್ತಾನೆ. ಹೌದು, ಇನ್ನೊಬ್ಬ ಇರ್ತಾನೆ. ಓಹೋ, ಹಾಗಿದ್ಮೇಲೆ ನೀನು ಎಜುಕೇಟೆಡ್ ಆಗಿದೀಯಾ, ಸಂಬಳ ಬರ್ತದೆ ಅಂತ ಅಂದ್ಮೇಲೆ ಬೇರೆಯವ್ರಿಗೆ ಮೈನ ಕೊಡಕ್ಕೆ ರೆಡಿ ಇದೆಯಾ? ಒಬ್ಬನ್ಗಲ್ಲ, ಯಾರಿಗ್ ಬೇಕಾದ್ರೂ ಮೈ ಕೊಡಕ್ ರೆಡಿ ಇದೆಯಾ? 100%. ಕೊನೆಗೆ ಹೇಳಿ ಕಳಿಸ್ತೀನಿ ನಾನು, ಹೆಣ್ಣಿನ ಮೈ ಮೇಲೆ ಸೌಂದರ್ಯ ಎಲ್ಲಿವರೆಗೂ ಇರ್ತದೋ ಅಲ್ಲಿವರೆಗೂ ಜಗತ್ತು ನಿಮ್ಮನ್ನ ಗೌರವಿಸ್ತದೆ. ಸೌಂದರ್ಯ ಹೋದ ಮೇಲೆ ನಾಯಿ ಕೂಡ ನಿಮ್ಮ ಪಕ್ಕದಲ್ಲಿ ನಿಂತ್ಕೊಂಡು ಉಚ್ಚೆ ಮಾಡಲ್ಲ, ತಿಳ್ಕೊಳ್ಳಿ. ಗಂಡ ಮಾತ್ರ ಅವನೊಬ್ಬನೇ ನಿಮ್ಮನ್ನ ಕೈ ಹಿಡಿದು ನಾನು ಹೆಂಡತಿ ಅಂತ ಕರ್ಕೊಂಡು ಹೋಗೋನು ವಯಸ್ಸಾದ್ಮೇಲೆ. ಇದು ನಮ್ಮ ಹಿಂದಿನಿಂದ ಬಂದಿರತಕ್ಕಂತ ಪರಂಪರೆ. ನೀವು ಏನು 2 ಅಕ್ಷರ ಕಲ್ತಿದ್ದೀನಿ ಅಂತ ಹೇಳ್ಬಿಟ್ಟು ಗಾಂಚಲಿಗಳು ತೋರಿಸ್ಕೊಂಡು ಡೈವರ್ಸ್ ಮಾಡ್ತೀವಿ, ಅವನ್ ಪ್ರಾಪರ್ಟಿಯಿಂದ ನಾನು ಇದನ್ನ ಎಂತದು ಭಾಗ ತಗೊಳ್ತೀನಿ, ಅಲಿಮನಿ ಪಡ್ಕೊಳ್ತೀನಿ, ಇದನ್ನ ನೀವು ಮಾಡ್ತಾ ಇದ್ದೀರಾ? ಎಸ್ ಸರ್,
ಹ್ಮ್ ನನ್ ಫ್ರೆಂಡ್ಸ್ ಎಲ್ಲ ಹಾಗೆ ಮಾಡಿದರೆ ನಾನು ಹಾಗೆ ಮಾಡ್ತೀನಿ. ಹ್ಮ್ ಇದು ಸಾಮಾಜಿಕ ರೂಢಿಯಾಗಿ ಪರಿವರ್ತನೆ ಆಗ್ತಾ ಇದೆ. ಹ್ಮ್ ಇದಕ್ಕೆ ತಾವು ನೀವು ಬರೀ ಕಾನೂನು ಪ್ರಕಾರ ಹೋರಾಟ ಮಾಡಿದ್ರಾಗಲ್ಲ. ಹ್ಮ್ ಸಮಾಜದಲ್ಲಿ ಹ್ಮ್ ಪಬ್ಲಿಕ್ ಅಲ್ಲಿ ಸಾರ್ವಜನಿಕವಾಗಿ ಒಂದು ಏನನ್ನ ಪ್ರೊಟೆಸ್ಟ್ ಅನ್ನು ಕೂಡ ಮಾಡ್ಬೇಕು ನೀವು. ಇಲ್ಲ, ಇದನ್ನ ಪ್ಲಾನ್ ಮಾಡ್ತಾ ಇದ್ದೀನಿ ಸರ್. ನೀವು ಖಂಡಿತ ನನ್ನನ್ನು ಸೇರ್ಸ್ಕೊಳ್ಳಿ, ಹ್ಮ್ ನನ್ನ ಹೆಸರನ್ನು ನಿಮ್ಮ ಗ್ರೂಪ್ ಅಲ್ಲಿ ಸೇರ್ಸ್ಕೊಳ್ಳಿ. ಈ ತರದ್ದು ಬಂದಾಗ ನೀವೇನ್ ಬೈತಿರಲ್ಲ ಪದಗಳನ್ನ, ಹ್ಮ್ ಅದಕ್ಕಿಂತ 100 ಪಟ್ಟು ಬೈದಿದ್ದೀನಿ. ನಾನು ಬೈತೀನಿ, ನಾನು ಹಳ್ಳಿಯವನು, ಬಾರಿ ಹೊಲ್ಸಾಗ್ ಬೈತೀನಿ ಹೆಂಗಸರಿಗೆ. ಹ್ಮ್ ಹ್ಮ್ ನಾವ್ ಹೆಂಗಸರ ದ್ವೇಷಿಗಳಲ್ಲ, ನಮ್ ತಾಯಂದಿರಲ್ಲ. ಇವತ್ತು 10% ಹೆಂಗಸರಿಂದ ಸೂರ್ಯ ಹುಟ್ಟುತ್ತಾ ಇದ್ದಾನೆ, ಮಳೆ ಬೀಳ್ತಾ ಇದೆ. ಅದನ್ನ ಸತ್ಯ. ಬರೀ 10% ಹೆಂಗಸರಿಂದ. ಹ್ಮ್ ಇನ್ನ 90% ಹೆಂಗಸರಿಂದ ಮನೆಗಳು ಮುರಿದು ಹೋಗ್ತಾ ಇವೆ. ಹ್ಮ್ ಹ್ಮ್ ಗಂಡಸರು ಸಿಮೆಂಟು ಕಬ್ಬಣದಿಂದ ಕಟ್ಟಿರುವ ಮನೆನ ಈ ಹೆಂಗಸರು ಬರೀ ಮಾತಿನಿಂದ ಒಡೆದು ಆಚೆಗೆ ಹಾಕ್ತಾ ಇದಾರೆ. ಹೌದು ಹೌದು. ಇಂಥ ಸ್ಥಿತಿನಲ್ಲಿ ಇವತ್ತಿನ ವಿದ್ಯಾವಂತ ಹೆಣ್ಣು ಮಕ್ಕಳು ಮುಂದಕ್ಕೆ ಬಂದಿದ್ದಾರೆ. ಹ್ಮ್ ಆಮೇಲೆ ಎಲ್ಲದಕ್ಕಿಂತ ಮುಖ್ಯವಾಗಿ ಅವ್ರ ರೌದಿರು ಸರಿಗಿಲ್ಲ. ಹ್ಮ್ ಈ ಹೆಣ್ಕೊಟ್ಟು ಮದುವೆ ಮಾಡ್ತಾವ್ರಲ್ಲ, ಹ್ಮ್ ಅವ್ರ ತಾಯಿದಿರೇ ಮೊದ್ಲೇ ಸರಿ ಇಲ್ಲ. ಹೌದು ಹೌದು. ಪ್ರತಿ ದಿನ ಮದುವೆ ಮಾಡಿ ಕೊಟ್ಮೇಲೆ ದಿನಕ್ಕೆ 10 ಸತಿ ಫೋನ್ ಹಾಕ್ತಾರೆ. ಏನ್ ಮಾಡ್ತಾ ಇದ್ದಾನೆ ನಿನ್ ಗಂಡ, ಎಲ್ಲಿದ್ದಾನೆ, ಹೆಂಗೆ ಏನ್ ನಡೀತಾ ಇದೆ, ಈಚ್ ಅಂಡ್ ಎವ್ರಿಥಿಂಗ್ ಅಪ್ಡೇಷನ್ ಕೊಡ್ಬೇಕು ಅವಳು. ಎಲ್ಲಾದ್ರೂ ಹೋಗ್ತಾ ಇದ್ದಾನೆ ನೋಡೆ, ಯಾರಾದ್ರೂ ಮಾತಾಡ್ತಿದ್ದಾನೆ ನೋಡೆ, ಯಾಕೆ ಇನ್ನು ಮನೆಗ್ ಬಂದಿಲ್ಲ, ಬಂದಿಲ್ಲ, ಹಿಂದ್ಗಡೆ ಯಾರಾದ್ರೂ ಹುಡುಗರ್ನ ಬಿಡೆ. ಈ ತಾಯಿಂದಿರು, ಈ ತರ ತಾಯಿಂದಿರಿಂದಾನೇ ಜಗತ್ ಹಾಳಾಗ್ತಾ ಇರೋದು. ಇನ್ನೊಂದೇನಂದ್ರೆ ಸರ್, ಇಲ್ಲಿ ಹುಡುಗರ್ದು ಏನಾಗ್ಬಿಟ್ಟಿದೆ, ಈ ಹುಡುಗರಂದ್ರೆ ಈ ನಮ್ಮ ಗಂಡಸರ ಜಾತಿಗೆ ಏನಾಗ್ಬಿಟ್ಟಿದೆ ಅಂದ್ರೆ, ಈಗ ಮದುವೆ ಮಾಡ್ಕೊಳ್ತೀವಿ, ಅವ್ರದ್ದು ಹಿಂದೆ ಮುಂದೆ ಏನು ನೋಡಿರಲ್ಲ. ಓಕೆ, ಸೊ ಆಕ್ಚುಲಿ ವೆರಿಫೈ ಮಾಡ್ಬೇಕು. ನಾವೇನ್ ಮಾಡ್ತೀವಿ, ಇಲ್ಲ ಲವ್ ಮಾಡ್ತಾರೆ, ಮದುವೆ ಮಾಡ್ಕೊಳ್ತಾರೆ, ಆ ಪ್ರೀತಿಗೆ ಮುಳುಗೋಗ್ತಾರೆ. ಅವಳು ಈ ಕಡೆ ಏನಾಗ್ಬಿಡುತ್ತೆ ಅಂದ್ರೆ, ಇಲ್ಲಿ ಜನ್ಮ ಕೊಟ್ಟ ತಂದೆ ತಾಯಿನೇ ಬಿಟ್ಬಿಡೋ ಪರಿಸ್ಥಿತಿ ಇವ್ರು ತಂದ್ಬಿಡ್ತಾರೆ ಹುಡುಗಿರು. ಸರ್, ಮದುವೆ ಆದ ಒಂದೇ ವಾರದಲ್ಲಿ ಬಂದ್ಬಿಡ್ತದೆ ಅಂತ. ಇಲ್ಲಿ ಕೆಲವೊಬ್ರು ಏನ್ ಮಾಡ್ತಾರೆ, ಮಿಲ ಅಂತ ಒದ್ಲಾಡ್ತಾರೆ. ಈ ಕಡೆ ಜನ್ಮ ಕೊಟ್ಟ ತಂದೆ ತಾಯಿನೂ ಬಿಡಕ್ಕಾಗಲ್ಲ, ಈ ಕಡೆ ನಂಬ್ಕೊಂಡ್ ಬಂದಿರೋ ಹೆಂಡತಿನೂ ಬಿಡಕ್ಕಾಗಲ್ಲ. ಏನಪ್ಪಾ ಮಾಡ್ಲಿ ಅಂತೇಳಿ ಕೊನೆಗೆ ನೋಡೋವರ್ಗು ನೋಡಿ ಸಹಿಸಕ್ ಆಗದಿರೋ ಎಷ್ಟೋ ಗಂಡಸರು ಸೂಸೈಡ್ ಮಾಡ್ಕೊಂಡು ಸಾಯ್ತಾ ಇದಾರೆ ಸರ್. ಆದ್ರೆ ನನ್ ಗಂಡನಿಗೋಸ್ಕರ ಹೆಂಡತಿ, ನಾನು ಅದನ್ನೇ RTI ಹಾಕಿ ಕೇಳಿದೀನಿ. ಈ ಹೆಂಡತಿ ಮೋಸ ಮಾಡಿದ್ದಕ್ಕೆ ಗಂಡಂದಿರು ಎಷ್ಟು ಲಕ್ಷ ಜನ ಸತ್ತಿದ್ದಾರೆ, ಕೋಟ್ಯಾಂತರ ಜನ. ಅದು ಆಯ್ತಾ, ಇಲ್ಲ ಗಂಡನಿಗೋಸ್ಕರ ಹೆಂಡತಿದಿರು ಸತ್ತಿರೋದು ಹಿಸ್ಟ್ರಿ ತೋರಿಸಿ. ಈಗ ಒಂದ್ ಹುಡುಗಿ ಲವ್ ಮಾಡಿ ಮೋಸ ಮಾಡಲು ಅನ್ನೋದಕ್ಕೋಸ್ಕರ ಹುಡುಗರು ಸತ್ತೋಗ್ಬಿಡ್ತಾರೆ. ಹುಡುಗಿ ಸಾಯಲ್ಲ. ಇವತ್ತು ಬೆಂಗಳೂರಲ್ಲಿ ಯಾವ್ಯಾವ ಹುಡುಗರು ಫೋಟೋ ಹಾಕಿದ್ದಾರೆ, ನೀವು ಏರಿಯಾ ಎಲ್ಲ ಹುಡಿಕೊಂಬನ್ನಿ, ಇಡೀ ಬೆಂಗಳೂರು ಹುಡಿಕೊಂಬನ್ನಿ, 1% ಹುಡುಗಿ ಸತ್ತಿರೋ ಫೋಟೋ ಸಿಗ್ಬೋದು. ಇನ್ನ 90% ಹುಡುಗರದೇ ಫೋಟೋ ಸಿಗ್ತವೆ. ಯಾಕೆಂದ್ರೆ ಅವನು ಪ್ರೀತಿಗೆ ಬಿದ್ದು, ಇಲ್ಲ ಹೆಂಡತಿ ಕಿರುಕುಳ ತಾಳ್ಲಾರ್ದೆ, ಇಲ್ಲ ಆಕ್ಸಿಡೆಂಟ್ ಮಾಡ್ಕೊಂಡ್ ಸಾಯ್ತಾವನೆ, ಇಲ್ಲ ಆತ್ಮಹತ್ಯೆ ಮಾಡ್ಕೊಂಡ್ ಸಾಯ್ತಾವನೆ. ಇದು ನಮ್ಮ ಕಾನೂನು ಕುರುಡಾಗೋಗಿದೆ. ಇದನ್ನ ಈಕ್ವಲೆಂಟ್ ಇದನ್ನ ಕಾನೂನನ್ನ ತರೋವರೆಗೂ ಈ ಸಮಾಜ ಉದ್ಧಾರ ಆಗಲ್ಲ. ಇದಕ್ಕೆ ನನ್ ಪ್ರಾಣ ಹೋದ್ರು ಪರವಾಗಿಲ್ಲ ಅಂತ ಹೇಳಿ ಪಣತಟ್ಟು ನಿಂತ್ಕೊಂಡಿದೀನಿ. ಇದನ್ನ ನಾನು ಜಾರಿಗೆ ತರಿಸಲೇಬೇಕು. ಅಂಡ್ ಸರ್, ಖಂಡಿತ ನಾವೆಲ್ಲ ನಿಮ್ ಜೊತೆ ಇದೀವಿ ಸರ್. ಖಂಡಿತ ಸರ್, ನಿಮ್ಮಂತವ್ರೆಲ್ಲ ಬೆಂಬಲ ಸಹಕಾರ, ನಾವೆಲ್ಲ ನಿಮ್ ಜೊತೆ ಇದೀವಿ. ಒಂದ್ ದಿವಸ ನೀವು ಒಂದ್ ಕೆಲಸ ಮಾಡಿ, ಒಂದ್ ದಿವಸ ಸಾರ್ವಜನಿಕವಾಗಿ ಪ್ರೊಟೆಸ್ಟ್ ಅನ್ನ ವಿಧಾನಸೌಧದ ಮುಂದೆ ಮಾಡ್ಬೇಕು. ಆತರ ವ್ಯವಸ್ಥೆ ಮಾಡಿ ನಾವೆಲ್ಲ ಬರ್ತೀವಿ. ಖಂಡಿತ ಸರ್, ಮಾಡೋಣ ಸರ್, ಮಾಡ್ತೀನಿ. ಇದು ವಿಧಾನಸೌಧದ ಮುಂದೆ ಬರಬೇಕು. ಯಾಕೆಂದ್ರೆ ಈ ಹೆಂಗಸರ ಬಲೆಗೆ ಮಂತ್ರಿ ಮಹಾಶಯರಿಂದನೂ ಕೂಡ ನಾಶ ಆಗ್ತಿದಾರೆ. ಬರೀ ಸಾಮಾನ್ಯ ಜನಗಳಲ್ಲ, ಮಂತ್ರಿ ಮಹಾಶಯರಿಂದ ಏನಾಗ್ತಿದ್ದಾರೆ, ನಾಶ ಹಾಕಿ ಹೋಗ್ತಿದ್ದಾರೆ. ಸೊ ಹಾಗಾಗಿ ಇವ್ರಲ್ಲಿ ಹೆಂಗಸರ್ಲಿ ಎಂತ ಡ್ಯುಯಲ್ ಮೆಂಟಾಲಿಟಿ ಇದೆ ಅಂದ್ರೆ, ಇವಳು ಮಗಳು ಬಟ್ಟೆ ಬಿಚ್ಕೊಂಡು ಅಳಿಯನ್ ಮನೆ ಹೆಂಗ್ ಬೇಕಾದ್ರೂ ಕುಣಿಬಹುದು, ಆದ್ರೆ ಸೊಸೆ ಬಂದ್ರೆ ಮಾತ್ರ ಇವಳ ಹತ್ರ ಇವಳು ಹೇಳ್ದಂಗೆ ಗುಲಾಮ್ ತರ ಇರ್ಬೇಕು. ಇವ್ರ ಮೆಂಟಾಲಿಟಿ. ಗಂಡ ಆದವಂತವನು ಇವಳು ಹೇಳ್ದಂಗೆ ಕೇಳ್ಬೇಕು, ಅಡಿಗೆ ಮಾಡ್ಬೇಕು, ಸೀರೆ ಒಗಿಬೇಕು, ಎಲ್ಲಾ ಕೆಲಸ ಮಾಡ್ಬೇಕು. ಇವರು ಗಂಡನ್ನ ಎಲ್ಲಿಗೆ ಇಟ್ಕೊಂಡಿದಾರೆ, ಬರೀ ಬೆಡ್ರೂಮ್ ಅಷ್ಟೇ ಅವನು ಬೇಕಾಗಿರೋದು. ಇನ್ನೇನ್ಗೂ ಗಂಡ ಬೇಕಾಗಿಲ್ಲ. ನೀವು ನೋಡಿ, ನಮ್ಮ ಆಧುನಿಕ ಮಹಿಳೆಯರಲ್ಲಿ ಇತ್ತೀಚೆಗೆ ಕೆಲ್ಸಕ್ಕೆ ಹೋಗೋರಲ್ಲಿ ತಾಳಿ ಹಾಕಿರೋ ಸಂಖ್ಯೆನೇ ಕಡಿಮೆ. 1% ಸಿಗಲ್ಲ. ಸತ್ಯ. ಕುಂಕುಮ ಇಕ್ಕೋರ್ ಸಂಖ್ಯೆನೇ ಕಡಿಮೆ, 1% ಸಿಗಲ್ಲ. ಗಂಡಸರಿಗಿಂತ ಇವರೇ ಬಾರ್ ಅಂಗಡಿಗೆ ಹೋಗಿ ಇಲ್ಲ ಪಾರ್ಸಲ್ ತರ್ಸ್ಕೊಂಡು ಎಣ್ಣೆ ಹೊಡಿತಾರೆ ರಾತ್ರಿ ಹೊತ್ತು. ಈ PG ಗಳಂತ ಇದೆಯಲ್ಲ, PG ಗಳಲ್ಲಿ ನೀವು
PG ಓನರ್ನ ಕರೆದು ಒಂದೆರಡು ಕಡೆ ಇಂಟರ್ವ್ಯೂ ಮಾಡಿ ಗೊತ್ತಾಗುತ್ತೆ. ಹ್ಮ್ ಲೇಡೀಸ್ PGಗಳಲ್ಲಿ ಹ್ಮ್ ಅವ್ರು ಹೇಳ್ತಾರೆ, ಸರ್ ವೇಶ್ಯರಿಗಿಂತನೂ ತುಂಬಾ ಗಲೀಜಿದ್ದಾರೆ ಈ ಹೆಣ್ಣು ಹುಡುಗಿರು ಅಂತ ಹೇಳ್ತಾರೆ. ಹ್ಮ್ 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 ಒಂದೊಂದ್ ತಿಂಗಳಿಗೆ ಒಬ್ಬೊಬ್ಬನ್ ಚೇಂಜ್ ಮಾಡ್ತಾರೆ ಸರ್ ಇವರು. ಹ್ಮ್ ಈ ತಿಂಗಳು ಒಬ್ಬನ ಜೊತೆ ಹೋಗಿ ಊಟ ಮಾಡ್ಕೊಂಡು ರಾತ್ರಿ 10 ಸಾರ್ ಗಂಟೆಗೆ ಬರ್ತಾರೆ. ತಿಂಗಳಿಗೆ ಒಬ್ಬೊಬ್ರು ಚೇಂಜ್ ಮಾಡೋದಿರ್ಲಿ ಸಾರ್, ಹೌದು ಒಂದೇ ಟ್ರ್ಯಾಕ್ ಅಲ್ಲಿ ಹೌದು ಸೊ ಈ ಸಬ್ವೇಸ್ ಅಂತ ಇರುತ್ತಲ್ಲ, 4 ಜನ 5 ಜನನ್ನ ಮೇಂಟೈನ್ ಮಾಡ್ತಾ ಇರ್ತಾರೆ ಸರ್. ಮಾಡ್ತಾ ಇದ್ದಾರೆ. ಮೊನ್ನೆ ಯಾವ್ದೋ ಒಂದು ಕೇಸ್ ನೋಡಿದ್ರೆ ಸರ್, 18 ಜನ ಮೇಂಟೈನ್ ಮಾಡಿದ್ದಾಳೆ ಸರ್. ಏನ್ ಅವಳದೇನು ಏನಾಗಿದೆ ಸರ್ ಅದು? ಏನು ಏನ್ ಹೇಳ್ಬೇಕಿಂತ ಅವ್ರು ಹೇಳಿ. ಅಲ್ಲ 18 ಜನ ಮೇಂಟೈನ್ ಮಾಡಿದ್ದಾಳೆ. ಇನ್ನೊಬ್ಳು ಬಂದ್ಬಿಟ್ಟು 3 ಮದುವೆ ಆಗಿದ್ದಾಳೆ, 4ನೇ ಮದುವೆ ಕಡೆ ಪಯಣ ಹೋಗ್ತಿದ್ದಾಳೆ. ಸರ್ ಇಂಥದ್ ಲೆಕ್ಕನೇ ಇಲ್ಲ. ಇದ್ರಲ್ಲಿ ಮಾಧ್ಯಮದವ್ರು ಏನ್ ಮಾಡ್ತಾ ಇದ್ದಾರೆ ಸರ್, ಹೌದು ಕಂಟೆಂಟ್ಗೋಸ್ಕರ ಇವ್ರು ತನಿಖೆ ಮಾಡ್ತಾ ಇಲ್ಲ, ಆಯ್ತಾ. ಸೊ ಇವ್ರು ಬಂದ್ಬಿಟ್ಟು ಹುಡುಗನ್ ಮುಖ ಬ್ಲರ್ ಮಾಡಲ್ಲ, ಹುಡುಗಿ ಮುಖ ಬ್ಲರ್ ಮಾಡ್ಬಿಡೋದು. ಓಕೆ ಹುಡುಗಿರ್ ನ್ಯೂಸ್ ಅಂದ್ರೆ ನೋಡ್ತಾರೆ ಅಂತೇಳಿ. ನಾನು ಮಾಧ್ಯಮದ ವಿರುದ್ಧನೂ ಹೋಗ್ತಾ ಇಲ್ಲ, ಮಹಿಳೆಯರ ವಿರುದ್ಧನೂ ಹೋಗ್ತಾ ಇಲ್ಲ. ನನಗೆ ಗಂಡಸರ ಪರವಾಗಿ, ಗಂಡಸರು ಹೆಂಗ್ ನೊಂದೋಗಿದ್ದಾರೆ ಅನ್ನೋದು ನನ್ಗೆ ಗೊತ್ತಿದೆ. ಈ ಸಮಾಜ ಇದನ್ನ ಹಿಂಗೆ ಬಿಟ್ರೆ ಇನ್ನೊಂದ್ 5 ವರ್ಷದಲ್ಲಿ, ಇನ್ನೊಂದ್ 5-10 ವರ್ಷದಲ್ಲಿ ನಿಜ ಹೇಳ್ಬೇಕಾದ್ರೆ ಮನೆಯಲ್ಲಿ ಹೆಣ್ಮಕ್ಳು ಕೂತ್ಕೊಳ್ತಾರೆ, ಟಿವಿ ನೋಡ್ಕೊಂಡು ಗಂಡಸರು ಪಾತ್ರೆ ತೊಳೆಯೋದು ಈಗ್ಲೂ ಮಾಡ್ತಾ ಇದ್ದಾರೆ. ಆದ್ರೆ ಈ ಬಡ್ಡೆ ಕೆಳಗಳು ಆಚೆ ಬಂದು ಹೇಳ್ಕೊಳ್ತಾ ಇಲ್ಲ, ಮರ್ಯಾದೆ ಹೋಗುತ್ತೆ ಅಂತ ಹೇಳಿ. ಕೋಟ್ ಶೂಟ್ ಹಾಕೊಂಡು ಟಿಪ್ ಟಾಪ್ ಆಗಿ ಆಚೆ ಹೋಗ್ತಾರಲ್ಲ ಸರ್. ಒಳಗಡೆ ಬಂದು ಏನ್ ಮಾಡ್ತಾರೆ ಅಂದ್ರೆ ಬಾತ್ರೂಮ್ ತೊಳೆಯೋದು ಇದೆಲ್ಲ ಹೇಳಕ್ ಕಂಡ್ರೆ ಮರ್ಯಾದೆ ಇರಲ್ಲ. ದೊಡ್ಡ ಅಫಿಷಿಯಲ್ ಗಳೆಲ್ಲ ಇದು ಮಾಡ್ತಾ ಇದಾರೆ, ಆದ್ರೆ ಹೇಳ್ಕೊಳಕ್ ಆಗ್ತಾ ಇಲ್ಲ. ನೀವು ಬಹಳ ಜನ ಈ ಸಾಫ್ಟ್ವೇರ್ ಕಂಪ್ನಿಲಿ ಒಳ್ಳೊಳ್ಳೆ ಸಂಬಳ ತಗೊಳ್ಳೋ ಹುಡುಗಿಯರು ಗಣದಿರ್ನ ಬಾರೋಲೆ ಹೋಗೋಲೆ ತಿಕ್ಕಾಮುಚ್ಚನ್ ಕೂತ್ಕೊಳ್ಳಲೆ, ಅಯ್ಯೋ ಅದು ಮಾತ್ರನಾ ಸರ್ ಈ ರೀತಿ ಸಂಬೋಧಿಸ್ತಾ ಇದಾರೆ. ಅಯ್ಯೋ ಅವನಿಗೆ 3 ಪೈಸದ್ದು ಗೌರವ ಇಲ್ಲ ಸರ್. ಇಲ್ಲ ಗಂಡಸರಿಗೆ ಗೌರವನೇ ಇಲ್ದಿರೋ ತರ ಆಗ್ಬಿಟ್ಟಿದೆ ಸರ್. ಅಲ್ಲ ಆಮೇಲೆ ಇದಕ್ಕೆಲ್ಲ ಕಾರಣಕರ್ತರು ಅವ್ರಿಗೆ ಜನ್ಮ ಕೊಟ್ಟಿದಾರಲ್ಲ, ಅವ್ರು ಓದಿರು ಮುಂಡೆದ್ರು, ಇವರು ಕೊಟ್ಟೆಣ್ಣು ಕುಲಕ್ಕೆ ಹೊರಗೆ ಅಂತ ಹೇಳ್ತಿದ್ರಲ್ಲ, ಹಂಗಿಲ್ಲ ಇವರು. ಇವರು ಮಗಳನ್ನ ಇವಳು ಕೊಟ್ಟಿರೋದು ಬೇರೆಯವ್ರ ಮನೇನ ಹಾಳು ಮಾಡಕ್ ಕೊಡ್ತಾರೆ ಇವರು. ಹೌದು ಹೌದು ಹೌದು. ಇವ್ರೆಲ್ಲ ಟ್ರೈನಿಂಗ್ ಮಾಡಿದ್ರೆ ಹೌದಿರಿ ಟ್ರೈನಿಂಗ್ ಮಾಡಿರ್ತಾರೆ, ಇವ್ರಿಗೆ ಅಡಿಗೆ ಮಾಡಕ್ ಕಲ್ಸಿರಲ್ಲ. ಹೌದು. ದೊಡ್ಡ ಬೆರ್ಕೆ ಮುಂಡಿರು ಅಂದ್ರೆ ನಾನು ತುಂಬಾ ಅಬ್ಸರ್ವ್ ಹೇಳ್ತೀನಿ ಕೇಸ್ಗಳು ಕೌನ್ಸಿಲಿಂಗ್ ಬಂದಾಗ, ಸರ್ ಅಡಿಗೆ ಮಾಡಕ್ ಬರಲ್ಲ ಅನ್ನೋ ವಿಷಯಕ್ಕೆ ಡೈವರ್ಸ್ ಆಗ್ತವೆ ತುಂಬಾ. ನನ್ಗೆ ಐ ಡೋಂಟ್ ನೋ ಹೌ ಟು ಕುಕ್. ಬುಕ್ ಮಾಡಕ್ ಬರುತ್ತೆ ಆನ್ಲೈನ್ ಅಲ್ಲಿ. ಇಲ್ಲ ಅಂದ್ರೆ ಫೋನ್ ಎತ್ತು, ಸ್ವಿಗ್ಗಿ ಜೊಮ್ಯಾಟೊ ಬುಕ್ ಮಾಡು, ತಿನ್ನು. ದಿನ ಸರ್ವ್ ಮಾಡ್ತಾನೆ. ಇವಳಿಗೆ ಎಷ್ಟು ದಿವಸ ಅಂತ ಇದ್ ಮಾಡ್ಬೇಕು, ದುಡಿಯೋದೆಲ್ಲ ಅವಳು ತಿನ್ನೋಕೆ ಸರಿ ಹೋಗ್ಬಿಡ್ಬೇಕಲ್ಲ. ಅವಳಿಗೆ ತಿನ್ನಕ್ಕೆ ಅವಳು ಹುಟ್ಟಿರೋದು, ಅವಳು ಅವನ ಹತ್ರ ಅವನ್ ಕಡ್ಕೊಂಡ್ ತಿನ್ನಕ್ ಹುಟ್ಟಿರೋದು ಇವಳು. ಇಂತಹ ಹೌದಿರು ಈ ತರ ಮಕ್ಕಳನ್ನ ಸೃಷ್ಟಿ ಮಾಡಿ ಪ್ರಪಂಚಕ್ಕೆ ಬಿಡ್ತಾ ಇದಾರೆ ಕಳ್ಮಟ್ಟಿದ್ರು. ಸರ್ ತಾಯಿಂದಿರ ಸಪೋರ್ಟ್ ಮಾಡ್ತಾರೆ. ಅವನಿಲ್ಲ ಅಂದ್ರೆ ಇನ್ನೊಬ್ಬ ಬಿಟ್ಟು ಬಾರಲ್ಲ. ಈಗ ಆಲ್ರೆಡಿ ಒಂದ್ ಮದುವೆ ಬಿಡಿಸಿದಾಳೆ, ಆಯ್ತಾ. ಇನ್ನೊಬ್ಬನ್ ಮದ್ವೆ ಆಗಿದ್ದಾಳೆ ಮಗಳು, ಅವಳನ್ನ ಕರ್ಕೊಂಡ್ ಮನೆಗ್ ಸರ್ ಅವನಿಲ್ಲ ಅಂದ್ರೆ ಇನ್ನೊಬ್ಬ ಬಾರಲಿ ಅಂತೇಳಿ ತಾಯಿನೇ ಕರ್ಸ್ಕೊಳ್ತಾಳೆ. 3 ಮದ್ವೆ 4 ಮದ್ವೆ ತಾಯಿಂದಿರೇ ಮಾಡಿಸ್ತಾ ಇದ್ದಾರೆ ಸರ್. ತಾಯಿಂದ್ರೆ ಮಾಡಿಸ್ತಾ ಇದಾರೆ, ಜೊತೆಗೆ ಮಗಳು ಮಡಿಕೊಂಡ್ರನ್ನ ಅವನು ಮಡಿಕೊಂಡಿರೋದ್ ಇತಿಹಾಸಗಳು ನನ್ನ ಹತ್ರ ಕೌನ್ಸಿಲಿಂಗ್ ಬಂದವೆ. ಅವ್ವ ಮಗಳನ್ನ ಇಬ್ಬರನ್ನು ಮೇಂಟೈನ್ ಮಾಡ್ತಾರ ಕೌನ್ಸಿಲಿಂಗ್ ನನ್ನ ಹತ್ರ ಇಲ್ಲ. ಅದು ನಾನು ಒಂದು ಕೇಸ್ ಹ್ಯಾಂಡಲ್ ಮಾಡಿದೆ. ಹೌದು. ಇದು ಒಬ್ಬ ಬಂದ್ಬಿಟ್ಟು ಅಮ್ಮನ್ನು ಮಾಡ್ಕೊಳ್ತಾನೆ, ಮಗಳನ್ನೂ ಮಾಡ್ಕೊಳ್ತಾನೆ. ಅಮ್ಮನ್ ಗೊತ್ತಾಗಿದ ತಕ್ಷಣ ನಾನು ಇನ್ಮೇಲೆ ಅಲ್ಲಿ ಹೋಗಲ್ಲ ಅನ್ಬಿಟ್ಟು ಇವಳ ಮಗಳನ್ನ ಬೇರೆ ಕಡೆ ಇಟ್ಬಿಟ್ಟು ಇವನು ಅಂದ್ರೆ ಈ ಹೆಣ್ಮಕ್ಳನ್ನ ಹೆಂಗ್ ನೋಡಿ, ಈಗ ಅಮ್ಮ ಮಾಡ್ಕೊಂಡಿದ್ದಾಳೆ ಅಂದ್ರೆ ಅವನ್ ನಿನಗೆ ಅಪ್ಪ ಆಗ್ತಾನೆ ಸರ್. ಇದು ನಮ್ ಕಣ್ಣು ಕಾಣ್ತಾ ಇಲ್ಲ ಸರ್. ನಾನು ಇಂತ ಒಂದ್ 100 ಕೌನ್ಸಿಲಿಂಗ್ ಮಾಡಿದೀನಿ. ಇದು ಅಮ್ಮನ್ನ ಮಗಳನ್ನ ಇಬ್ರು ಮೇಂಟೈನ್ ಮಾಡ್ತಾ ಇರೋರ್ನ 100 ಕೌನ್ಸಿಲಿಂಗ್ ಮಾಡಿದೀನಿ. ಹೌದಿರೆ ಇಲ್ಲಿ ಕಂತ್ರಿ ಬೆರಕೆ ಸೂದಿರಿಗಿಂತ ಕಡೆ ಇದಾರೆ, ಹೊರಗಡೆ ಮಾತ್ರ ಅಫಿಷಿಯಲ್ ಆಗಿ ಬಣ್ಣ ಹಾಕೊಂಡವ್ರೆ. ಹೌದು. ಸೊ ಹಾಗಾಗಿ ಹಿಂದಿನ ಕಾಲದಲ್ಲಿ ಹೆಂಗಸರು ತಪ್ಪು ಮಾಡಿದ್ರೆ, ನಮ್ ತಾತನ ಕಾಲದಲ್ಲಿ ಬುಲ್ಡೆ ಹೊಡೆದಾಕೋದು, ಸಿಕ್ಕಿದ್ರ ಎತ್ತು ಬಿಸಾಕೋದು, ಸೌದೆ ಒಳಕೆಯಲ್ಲಿ ಹೊಡಿತಿದ್ರಲ್ಲ, ಆ ಕಾಲದಲ್ಲಿ ಹೆಂಗಸರು ಕರೆಕ್ಟ್ ಆಗಿರ್ತಿದ್ರು. ಅದಕ್ಕೆ ನೋಡಿ ನಾವು ಕೆಲವರು ಮುಸಲ್ಮಾನರನ್ನ ಕೆಲವರು ದ್ವೇಷ ಮಾಡ್ತಾರೆ. ಅವ್ರು ಕುರಾನ್ ಅಲ್ಲಿ ಪೈಗಂಬರ್ ಒಂದ್ ಕಡೆ ಬರಿತಾ ಹೋಗ್ತಾರೆ, ನೀನು ಮದುವೆ ಆಗೋ ಹೆಣ್ಣು ನಿನ್ನ ಸುಖಕ್ಕಿರತಕ್ಕಂತ ಆಸ್ತಿನೇ ಹೊರತು ಅದು ಸಮಾಜದ ಆಸ್ತಿ ಅಲ್ಲ.
ಅವಳಿಗೆ ಸ್ವಾತಂತ್ರ್ಯ ಕೊಡ್ಬೇಡ, ಸ್ವಾತಂತ್ರ್ಯ ಕೊಟ್ರೆ ಸಂಸಾರ ಹಾಳು ಮಾಡ್ತಾಳೆ, ಅವಳು ಹೊರಗಡೆ ಹೋದ್ರೆ ಬುರ್ಕಾಕಿ ಕಳ್ಸೋಳ್ನ ಬೇರೆಯವ್ರು ನೋಡ್ಬಾರ್ದು ಅಂತ ಹೇಳ್ತಾನೆ. ನಮ್ಮಲ್ಲಿ ಅದಿದ್ರೆ ಇವಳು ಮುಚ್ಕೊಂಡಿರ್ತಾ ಇದ್ರು. ನಮ್ಮಲ್ಲೆಲ್ಲ ಬಟ್ಟೆ ಬಿಚ್ಕೊಂಡೆ ಓಡಾಡ್ಬೇಕಲ್ಲ ಸರ್. ಅದು ಏನ್ ಗೊತ್ತಾ ಸರ್, ಯಾವ ತರ ಬಟ್ಟೆಗಳಾಗ್ತಾರೆ ಅಂತ ಹೇಳಿದ್ರೆ, ನೀವ್ ನೋಡೋ ಸರಿ ಇಲ್ಲ ಅಂತಾರೆ. ನೀನ್ ನೋಟ ಸರಿ ಇಲ್ಲ, ನೀನ್ ಯಾಕೆ ಅದನ್ನ ಕೆಟ್ಟ ದೃಷ್ಟಿಯಿಂದ ನೋಡ್ತೀಯ ಹೌದು ಅಂತ ಹೇಳ್ತಾರ ಇವ್ರು. ಸರ್ ಹೆಂಗ್ ಆಗಿದೆ ಅಂದ್ರೆ ಸಮಾಜ ಈಗ ಅಲ್ಲ, ಸೀರೆ ಹಾಕೊಂಡು ಸೀರೆಯಿಂದ ಈ ಚೂಡಿದಾರ್ ಬಂದ್ರು, ಚೂಡಿದಾರ್ ಇಂದ ಇವಾಗ ಚಡ್ಡಿಗ್ ಬರ್ತಾರೆ ಸರ್. ನೆಕ್ಸ್ಟ್ ಇವರು ಒಂದು ಕಾಚಾ ಒಂದು ಬ್ರಾ ಹಾಕೊಂಡೆ ಓಡಾಡ್ತಾರೆ ಸರ್. ಸರ್ ಈಗ ಆಲ್ರೆಡಿ ಓಡಾಡ್ತಾ ಇದಾರೆ, ಅದೇ ಆ ಚಡ್ಡಿನೇ ಈಗ ನೆಕ್ಸ್ಟ್ ಏನಂತಾರೆ ಕಾಶ ಆಗ್ಬಿಡುತ್ತೆ ಅದೀಗ. ಹೌದು ಆಗತ್ತ ಅದು. ಸೊ ಅದಕ್ಕೆ ನಾವೆಲ್ಲ ಹಿಂಗೆ ಸುಮ್ನೆ ಇದ್ರೆ, ಯಾಕಂದ್ರೆ ಇದು ಯಾಕೆ ಕಾನೂನು ಸುಮ್ನೆ ಇದೆ, ಯಾಕೆ ಕಾನೂನು ಕಣ್ಣಿಗೆ ಕಾಣ್ತಾ ಇಲ್ಲ. ಆಮೇಲೆ ಎಷ್ಟೋ ಜಡ್ಜ್ಗಳು ಕೂಡ ಇದಾರೆ ಸರ್, ಹೌದಾ ಈ ತರ ಅನುಭವಿಸ್ತಾ ಇರೋದು. ಹೌದು, ಬಟ್ ಅವ್ರು ಕರೆಕ್ಟ್ ಆಗಿ ಕೆಲವೊಂದ್ ಕಡೆ ಜಡ್ಜ್ಮೆಂಟ್ ಕೊಡ್ತಾ ಇದಾರಂತೆ ನಾನ್ ಕೇಳ್ಪಟ್ಟಿದ್ದ ಪ್ರಕಾರ. ಆದ್ರೆ ಕೆಲವೊಬ್ರು ಏನ್ ಮಾಡ್ತಾರಂದ್ರೆ, ಕೆಲವೊಬ್ರು ಗೊತ್ತಾಗ್ತಾ ಇಲ್ಲ ಇದೇನು ಇವ್ರದ್ದು ಏನ್ ಗೊತ್ತಾ, ಇವ್ರದ್ದು ಎಜುಕೇಶನ್ ಆಯ್ತು, ಕೇಸ್ ವಾದ ಮಾಡಿದ ಹೆಣ್ಮಕ್ಳಪ್ಪ ಅಂತ ಹೇಳ್ಬಿಟ್ಟು ಸರ್ ನಾನ್ ಹೇಳೋದು, ಒಬ್ಳು 9 ದಿನ ಬಾಳ್ಗೆ ಮಾಡಿದಾಳೆ ಸರ್, ಬಾಳ್ಗಾಲ ಮಾಡಿದಾಳೆ ಗಂಡನ ಮನೇಲಿ. ಹೌದು, ಈ ಗಂಡನ ಮನೆಯಿಂದಾನೇ ಬಂದ್ಬಿಟ್ಟು 1 ಕೋಟಿ ಖರ್ಚು ಮಾಡಿ ಮದುವೆ ಮಾಡಿದ್ದಾರೆ. 9 ದಿನ ಬಾಳ್ಗಾಲ ಮಾಡಿರೋದು. 1 ಕೋಟಿ 15 ಲಕ್ಷದ ಬಿಲ್ ಇದೆ ಅವನ ಹತ್ರ ಸರ್. ಅದ್ರ ರಿಚ್ ಪೀಪಲ್. ಸೊ ಇವಳು 9 ದಿನ ಬಾಳ್ಗಾಲ ಮಾಡಿರೋದು ಸರ್. 8 ಕೋಟಿಗೆ ಡಿಫಾಮೇಶನ್ ಇದು ಡೌರಿಗೆ ಹಾಕಿದ್ದಾಳೆ ಸರ್, ಅಲಿಮನಿ ಬೇಕು ಅಂತ. ಬಾಳ್ವೆ ಮಾಡಕ್ಕೆಲ್ಲ ಹಾಕಿದ್ದು ದುಡ್ಡು ಮಾಡಕ್ಕೆ. ಅಂದ್ರೆ 9 ದಿನಕ್ಕೆ ಇಷ್ಟು ಕೊಡ್ಬೇಕಾ ಸರ್ ಇವಳಿಗೆ? 8 ಕೋಟಿ ಕೊಡ್ಬೇಕಾ ಸರ್ ದುಡ್ಡು ಮಾಡಕ್ಕೆ? ಇಂಥವ್ರು ತುಂಬಾ ಜನ ಇದಾರೆ ಸರ್. ಅದಕ್ ಬದ್ಲು ಇವ್ ನೋಡಿ, ಇವನಿಗೆ ಏನಾದ್ರು ಆತರ ತೆವಳಿದ್ದಿದ್ರೆ ಈ ಹುಡುಗನ್ಗೆ ಅವನ 500,000 ಕೊಟ್ಟು ಮಾರ್ಕೆಟ್ ಮೆಜೆಸ್ಟಿಕ್ ಹೋಗಿ ಬರ್ತಿದ್ದ. ಅವ್ನ್ ಸಂಸಾರ ಮಾಡ್ಬೇಕಂತ ಕಟ್ಕೊಂಡ. ಇವಳು ಇಂಥವಳು ಅಂತ ಗೊತ್ತಿಲ್ಲ. 9 ದಿನ ಅವಳ ಪಕ್ಕದಲ್ಲಿ ಮಲಗಿದ್ಕೆ, ಆದ್ರೆ 9 ದಿನಾನು ಮಲಗಿಲ್ಲ ಅಂತ 5 ದಿನ ಅಂತೆ. ಆ 5 ದಿನ ಮಲಗಿದಕ್ಕೆ 8 ಕೋಟಿ ಕೊಡ್ಬೇಕು ಅಂತ ಹೇಳಿದ್ರೆ ಎಲ್ಲಿ ಹೋಗ್ತಿದೆ ನಮ್ಮ ಸಮಾಜ ಸರ್? ಇದೇ ಕೇಸುಗಳು ತುಂಬಾ ಆಗ್ತಾ ಇವೆ. ಇದನ್ನ ನಾವು ಸಮಾಜದಲ್ಲಿ ಇದು ಹಿಂಸಾಕೃತ್ಯಕ್ಕೆ ನಡೆದ್ರು, ಹಿಂಸಾತ್ಮಕ ಕೃತ್ಯ ಆದ್ರೂ ಪರವಾಗಿಲ್ಲ, ಹೋರಾಟ ಜಾಸ್ತಿ ಆಗ್ಬೇಕದು. ಹೌದು ಸರ್. ಆಮೇಲೆ ಇನ್ನೊಂದ್ ಏನ್ ಮಾಡ್ತಾ ಇದಾರೆ ಹೆಣ್ಮಕ್ಳು, ಆದಷ್ಟು ಗಂಡಂದಿರನ್ನ ಫಸ್ಟೇ ಪ್ಲಾನ್ ಮಾಡ್ಕೊಂಡು ಸರ್ ಈಗ 1 ಕೋಟಿ 2 ಕೋಟಿ ದುಡಿಬೇಕಂದ್ರೆ ಏನ್ ಸಾಧಾರಣ ವಿಚಾರ ಅಲ್ವಲ್ಲ ಸರ್. ಇವಾಗ ಅದನ್ನ ಏನ್ ಮಾಡ್ತಾ ಇದಾರೆ, ಗಂಡಸರಿಗೆ ಬಂದ್ಬಿಟ್ಟು ಬುಟ್ಟಿಗೆ ಹಾಕೊಂಡು ಪೂಸ್ಲಾಯಿಸ್ಕೊಂಡು ಎಲ್ಲ ಇದ್ ಮಾಡ್ಕೊಂಡು, ಏನಾದ್ರು ಸೈಟ್ ತಗೊಂಡ್ರೆ, ಮನೆ ತಗೊಂಡ್ರೆ ಇವ್ರ ಹೆಸರು ಮಾಡ್ಕೊಳ್ಳೋದು. ಮಾಡ್ಕೊಂಡು ಎಲ್ಲ ಆದ್ಮೇಲೆ ಹೋಗು ಹೆಂಗಾದ್ರು ಬಾಯ್ ಪ್ರಾಪರ್ಟಿ ಇವಳಿಗೆ ಸಿಗುತ್ತೆ. ಕೋರ್ಟ್ ಇಂದ ಫೈಟ್ ಮಾಡ್ತಾಳೆ. ಕೋರ್ಟ್ ಅಲ್ಲಿ ನಿನ್ ಗಂಡ್ಸಯ್ಯ, ನಿನ್ ದುಡ್ಕೋ, ಹೆಣ್ಮಗಳು ಎಲ್ಲಿ ಹೋಗ್ಬೇಕು ಅವಳು ಇದ್ ಮಾಡ್ಕೊ. ಹೆಣ್ಮಗಳು ಏನ್ ಮಾಡ್ತಾ ಇದಾರಂತ ಈ ಜಡ್ಜ್ಗಳಿಗೆ ಅರ್ಥ ಆಗೋದು ಯಾವಾಗ? ಅದನ್ನ ಅರ್ಥ ಮಾಡಿಸ್ಲೇಬೇಕು ಸರ್. ಯಾರ್ಯಾರು ಡೈವರ್ಸ್ ಕೇಸ್ ಹಾಕಿದಾರೆ ಹುಡುಗಿರು, ಅವರೆಲ್ಲ ಬೇರೆಯವ್ರನ್ನ ಇಟ್ಕೊಂಡು ಅವನ್ ಜೊತೆ ಮಜಾ ಮಾಡ್ಕೊಂಡು ಇವನ್ನ ದೂರ ಮಾಡಿ ಆಟ ಆಡ್ತಾ. ಹೌದು, ಇದು ಕೋರ್ಟ್ಗೆ ಗೊತ್ತಿಲ್ಲ ಸರ್. ಇದನ್ನೆಲ್ಲ ಬಂದ್ಬಿಟ್ಟು ನಾನು ನಮ್ ಟೀಮ್ ವರ್ಕ್ ಮಾಡ್ತಾ ಇದೆ. ನಾನು ಏನೇನ್ ಕೇಳಿದೀನಿ ಅಂದ್ರೆ RTI ಅಲ್ಲಿ, ಅದು ನಮ್ಮ MS ಬಿಲ್ಡಿಂಗ್ ಅಲ್ಲಿ ಇರುತ್ತೆ. ಅದನ್ನ ಏನೇನ್ ಕೇಳಿದೀನಿ ಅಂದ್ರೆ, 5 ವರ್ಷದ ಸಾಕು ನನ್ಗೆ. 5 ವರ್ಷದಿಂದ ಎಷ್ಟು ಡೌರಿ ಕೇಸಸ್ ಆಗಿದ್ದಾವೆ? ಒಂದು. ಎರಡನೇದು, 5 ವರ್ಷದಿಂದ ಎಷ್ಟು ಜನ ಹುಡುಗರು ಲವ್ ಫೈಲಿಯರ್ ಇಂದ ಸತ್ತಿದ್ದಾರೆ, ಎಷ್ಟು ಜನ ಹುಡುಗಿರು ಸತ್ತಿದ್ದಾರೆ, ಎಷ್ಟು ಜನ ಹೆಂಗಸರು ಗಂಡನ್ಗೆ ಗೊತ್ತಿಲ್ದಿರ ಅಬಾರ್ಷನ್ ಮಾಡ್ಕೊಂಡಿದ್ದಾರೆ, ಎಷ್ಟು ಜನ ಹುಡುಗಿರು ಗಂಡನ್ ಗೊತ್ತಿಲ್ದಿರ ಕಂಡೋರ್ನ ಮೇಂಟೈನ್ ಮಾಡ್ಕೊಂಡು ಓಡೋಗಿದ್ದಾರೆ. ಆಮೇಲೆ ಎಷ್ಟು ಜನ ಡಿಮ್ಯಾಂಡ್ ಮಾಡ್ತಾ ಇದ್ದಾರೆ ಕೋಟಿ. ನನ್ಗೆ ಎಲ್ಲಾ ಡೀಟೇಲ್ಸ್ ಕೊಡಿ ಅಂತ ಕೇಳಿದ್ದೀನಿ. ಸೊ ನಮ್ ಟೀಮ್ ವರ್ಕ್ ಮಾಡ್ತಾ ಇದೆ. ಇದೆಲ್ಲ ಬಂದ ಮೇಲೆ ನೀವ್ ಹೇಳ್ದಂಗೆ ವಿಧಾನಸೌಧದ ಮುಂದೆ ಹೋಗಿ ಒಂದು ಪ್ರೊಟೆಸ್ಟ್ ಮಾಡಿ ವಿತ್ ಡಾಕ್ಯುಮೆಂಟ್ಸ್ ಹೋಗೋಣ. ಸುಮ್ನೆ ಹೋಗ್ಬಿಟ್ಟು ನಮ್ಗೆ ಅದ್ ಕೊಡಿ ಇದ್ ಕೊಡಿ ಅಂತ ಹೇಳಿದ್ರೆ, ಯಾಕಂದ್ರೆ ಸರ್ಕಾರ ಇದಕ್ ಮುಂದೆ ಬರಲ್ಲ ಸರ್. ಯಾಕಂದ್ರೆ ಹೆಣ್ಮಕ್ಳು ಓಟ್ ಹಾಕಲ್ವಲ್ಲ, ಆಮೇಲೆ ಓಟ್ ಹಾಕಲ್ಲ ಅಂತ. ಗೊತ್ತು ನನ್ಗೆ ಸರ್ಕಾರ ಏನ್ ಮಾಡುತ್ತೆ ಅಂತ ಹೇಳಿ. ಆದರೂ ಬಿಡ್ದೀರಾ. ಓಕೆ, ಸೊ ಈಗ ನೋಡಿ ಎಕ್ಸಾಂಪಲ್ ಹೆಂಗಿರುತ್ತೆ ಅಂತ ಹೇಳಿದ್ರೆ, ಈಗ ಬಸ್ ಫ್ರೀ ಕೊಟ್ರಿ ಹೆಣ್ಮಕ್ಳಿಗೆ. ಅಯ್ಯ, ನಿನ್ನ ಅಮ್ಮನ್ ಟಿಕೆಟ್ ಕೊಡ್ತಾ ಇರೋದು ನಾವು, ದುಡ್ಡು ಕೊಟ್ಟು ಟಿಕೆಟ್ ತಗೊಳೋದು ನಾವು, ಕೂತ್ಕೊಳ್ಳೋದು ಅವರು. ಗಂಡಸ ಸೀಟಲ್ಲಿ ಆರಾಮಾಗಿ ಕುಂತಿರ್ತೀವಿ ಸ್ವಾಮಿ ಅವರು. ಅವ್ರು ಕುತ್ಕೊಂಡು ಹೋಗ್ಬೇಕು, ನಾವು ನಿಂತ್ಕೊಂಡು ಹೋಗ್ಬೇಕು. ದುಡ್ಡು ಕೊಡೋರು ನಾವು. ಆಮೇಲೆ ಗೌರ್ಮೆಂಟ್ ಅವರು ಅವ್ರ ದುಡ್ಡನ್ನ ನಮ್ ತಲೆ ಮೇಲೆ ಡಬಲ್ ಹಾಕಿರೋದು. ಆದ್ರೆ ಸೀಟಲ್ಲಿ ಕುತ್ಕೊಂಡೋಗಾರ ಅವರು. ಅವ್ರ ಸೀಟಲ್ಲಿ ಕುತ್ಕೊಂಡ್ರೆ ಎದೊಳ್ರಿ ಮೇಲೆ
ಲೇಡೀಸ್ ಇಟ್ಬಿಟ್ರಿ ಅಂತಾರೆ. ಹೌದು ಇದು ಎಂತ ಅನ್ಯಾಯ ರೀ ಸಮಾಜದಲ್ಲಿ ನಮಗೆ. ಹೌದು. ಇದ್ರ ಅದಕ್ಕೆ ಬಗ್ಗೆ ತಾವು ಖಂಡಿತ ಹ್ಮ್ ಒಂದು ದೊಡ್ಡ ಇದರಿಂದ ಹಿಂಸೆ ಆಗಿರೋ ರಕ್ತಪಾತ ಆದ್ರೂ ಪರವಾಗಿಲ್ಲ ಸರ್ ಸಮಾಜದಲ್ಲಿ. ಹ್ಮ್ ಇದರಿಂದ ಹಿಂದಿಂದ ಏನೇನು ಹೋರಾಟಗಳು ನಡೆದವೆ ಸಮಾಜದಲ್ಲಿ, ಕ್ರಾಂತಿಗಳು, ಹ್ಮ್ ನಿಮ್ಮಿಂದನೇ ಈ ಕ್ರಾಂತಿ ಆಗ್ಲಿ, ನಾವೆಲ್ಲ ಬರ್ತೀವಿ. ಆಮೇಲೆ ನೊಂದಂತ ಲಕ್ಷಾಂತರ ಜನ ಯುವಕರು ಬರ್ತಾರೆ. ಹ್ಮ್ ಹ್ಮ್ ನಾವು ಸಾರ್ವಜನಿಕವಾಗಿ ಕರೆ ಕೊಟ್ಬಿಡೋಣ, ಹೌದು. ಯಾರ್ಯಾರು ಹೆಂಗಸರಿಂದ ನೊಂದಿದ್ದೀರಿ ಅವರೆಲ್ಲ ಬಂದ್ಬಿಡಿ ಅಂತ. ಹ್ಮ್ ಹ್ಮ್ ಎಲ್ಲ ಲಕ್ಷಾಂತರ ಜನ ಬರ್ತಾರೆ. ಖಂಡಿತ ಬಂದಿದೆ ಅವತ್ತು ಸರ್. ಲಕ್ಷಾಂತರ ಜನ ಅಲ್ಲ, ಕೋಟ್ಯಾಂತರ ಜನ ಇರ್ತಾರೆ. ಈ ಪಟೇದಗಳು ಈ ನನ್ನ ಮಕ್ಕಳು ಮಾನ ಮರ್ಯಾದೆ ಹೋಗುತ್ತೆ ಅಂತ ಹೇಳಿ ಬರಲ್ಲ. ನಾವು ಲಕ್ಷಾಂತರ ಜನನೇ ಬರ್ಲಿ, ಸಾವಿರಾರು ಜನನೇ ಬರ್ಲಿ, ಎಷ್ಟ್ ಜನ ಬರ್ತಾರೋ ಬರ್ಲಿ, ನಾವ್ ಈ ಪ್ರೊಟೆಸ್ಟ್ ಮಾಡೇ ಮಾಡ್ತೀವಿ. ವಿತ್ ಡಾಕ್ಯುಮೆಂಟ್ ಸಮೇತ ಹೋಗ್ಬೇಕು ಸರ್. ಇಲ್ಲ ಅಂದ್ರೆ ವಿಧಾನಸೌಧದ ಒಳಗಡೆ ನಮ್ದು ಸರ್ ವಿಧಾನಸೌಧ. ಹೌದು ಸರ್, ನಮ್ದು ಯಾರಪ್ಪನ ಮನೆ ಆಸ್ತಿ ಅಲ್ಲ ಸರ್ ಅದು. ಇದನ್ನ ಮಾಡ್ಲೇಬೇಕು. ಸಮಾಜದಲ್ಲಿ ಇದೊಂದು ಕಾಯ್ದೆ ತಿದ್ದುಪಡಿ ಆಗ್ಲೇಬೇಕು ಸರ್. ಮೊದ್ಲು ಅದನ್ನ ಮಾಡೋವರೆಗೂ ಬಿಡಲ್ಲ ಸರ್. ನನ್ ಡಿಸೈಡ್ ಮಾಡ್ಬಿಟ್ಟೆ ನಾನು. ಖಂಡಿತ ಮಾಡ್ಬೇಕು ಸರ್. ಇದನ್ನ ಮಾಡೋಣ ಸರ್. ನಾನೊಬ್ಬ ಫ್ಯಾಮಿಲಿ ಕೌನ್ಸಿಲಿಂಗ್ ಪರ್ಸನ್ ಆಗಿ ನಾನು ಇದನ್ನ ಒಂದು 7-8 ವರ್ಷದಿಂದ ನೋಡಿ ಸಾಕಾಗೋಗಿದ್ದೀನಿ ಪಾಪ. ಬರೋರೆಲ್ಲ ಅಮಾಯಕ ಕುರಿ ನನ್ ಮಕ್ಳು. ಇವ್ರು ಒಳಗಡೆ ಮೇಗಡೆ ನೋಡಕ್ ಮಾತ್ರ ಅಯ್ಯೋ ಭಾರಿ ಸಭ್ಯಸ್ತೆ, ಒಳಗಡೆ ನೋಡಿದ್ರೆ ನಾನು ಬಹಳ ಕೇಸ್ಗಳು ಹೇಳ್ತಾರೆ. ಸರ್, ಮೈ ಹಸ್ಬೆಂಡ್ ಇಸ್ ನಾಟ್ ಏಬಲ್ ಟು ಸ್ಯಾಟಿಸ್ಫೈಡ್ ಮೀ ಸರ್ ಬಿಕಾಸ್ ಐ ಹ್ಯಾವ್ ಡೈವರ್ಸ್. ಸರ್ ಈಸ್ ನಾಟ್ ಏಬಲ್ ಟು ಸ್ಯಾಟಿಸ್ಫೈಡ್ ಮೀ, ಐ ಹ್ಯಾವ್ ಒನ್ ಬಾಯ್ ಫ್ರೆಂಡ್. ಅವ್ನ ಬಾಯ್ ಫ್ರೆಂಡ್ ಇದೆಯಂತೆ, ಇದನ್ನ ಇಟ್ಕೊಂಡಿದ್ದಾಳಂತೆ, ಆದ್ರೆ ಅವಳನ್ನ ಕಂಡ್ರೆ ಇವನ್ ಗಂಡಂಗ್ ಆಗಲ್ವಂತೆ, ಅದಕ್ಕೆ ಡೈವರ್ಸ್ ಬೇಕಂತೆ. ಬಹಿರಂಗ ವೇಷವಾಟಿಕೆ. ಹೌದು. ಏನ್ ಎಂತೆಂತ ಇದು ಬಂತ್ರಿ. ಈಗ ಅವನು ಗಂಡಸಿಲ್ಲ, ಅವ್ನು ಗಂಡಸ್ತಾನ ಇಲ್ಲ ಅಂತ ಅವ್ನ್ ಬಿಟ್ಟೆ, ಇನ್ನೊಬ್ಬನ್ ಸಿಗ್ತಾನೆ, ಅವನ ಮೇಲೆ ಏನಾದ್ರು ಇನ್ನೊಂದು ಆಗ್ತದೆ. ಅಯ್ಯೋ ಇವಳಿಗೆ ಫಸ್ಟೇ ಒಂದ್ ಮದ್ವೆ ಆಗಿತ್ತಂತೆ, ನನ್ ಮುಚ್ಚಿಟ್ಟ, ಇನ್ನೊಬ್ಳು ಲವ್ ಅಫೇರ್ ಇತ್ತಂತೆ, ಅದನ್ನ ಮುಚ್ಚಿಟ್ಟ. ನೀನ್ ಮಾಡಿರೋದು ಏನಂಗಾದ್ರೆ ಸರ್ ಇವ್ರ ಲೆಕ್ಕಕ್ಕಿಲ್ದಂಗ್ ಮಾಡವ್ರೆ. ಇದೆಲ್ಲ ಆಚೆ ಬರ್ಬೇಕು ಸರ್. ನಾನು ಸ್ವಂತ ಅಕ್ಕನ ಮಗನಿಗೆ ಹೆಣ್ಣು ನೋಡಕ್ ಹೋದೆ ಸರ್. ಮಾತುಕತೆ ಎಲ್ಲ ಆಗೋಯ್ತು. ಅವಳು ಬಾ ಹೊರಗಡೆ ಹೋಗೋಣ ಅಂತ ಕರ್ಕೊಂಡು ಹೋಗಿದ್ದಾಳ. ನಾನ್ ಕಷ್ಟ ಬಿದ್ದು ಓದಿಸಿದ್ದೀನಿ, MBA ಮಾಡಿಸಿದ್ದೀನಿ ಹುಡುಗನ್ನ. ಸೀದಾ ಕರ್ಕೊಂಡು ಹೋಗಿ ಪಬ್ಗೆ ಹೋಗಿ ಡ್ರಿಂಕ್ಸ್ ತಗೊಂಡಿದ್ದಾಳ. ಅಲ್ಲಿಂದ ಫೋನ್ ಆಗ್ತಾ, ಮಮ್ಮ ಈ ತರ ಹುಡುಗಿ ನನ್ನ ಕರ್ಕೊಂಬಂದು ಪಬ್ಬಲ್ಲಿ ಡ್ರಿಂಕ್ಸ್ ಕುಡಿತಾ ಇದ್ದಾಳ ಮಮ್ಮ ಅಂತ ಅಂದ. ಆಮೇಲೆ ನಾನು ಒಂದೇ ಒಂದ್ ಮಾತಾಡ್ದೆ, ಕಾಲರ ಚಪ್ಪಲಿ ತಗೊಂಡು ರಪ ರಪ ರಪ್ನ ಒಡದೆದ್ ಬಾ ಹೊರಗಡೆಗೆ ಅಂತ ಅಂದೆ. ಅಷ್ಟೇ, ಒಡದೆದ್ ಬಾರಲ್ಲ ಅಂತ ಅಂದೆ. ಆಮೇಲೆ ಕೊನೆಗೆ ಅವ್ನ ಸೀದೆ ಏನ್ ಮಾಡ್ಲಾ, ಸೀದೆ ಎದ್ ಬಂದ ಅವ್ರ ಅಪ್ಪನ್ಗೆ ಹೇಳ್ದೆ, ನೀವು ಪಬ್ಗೆಲ್ಲ ಹೋಗುವಂತ ಸೃಷ್ಟಿ ಮಾಡಿ ಸಮಾಜಕ್ಕೆ ಬೇರೆಯವ್ರ ಮನೆ ಹಾಳು ಮಾಡಕ್ ಹೋಗ್ಬೇಡ್ರಿ, ನಾವು ಮಾನಿಷ್ಠರಾಗಿ ಸಮಾಜದಲ್ಲಿ ಜೀವನ ಮಾಡ್ತಿದೀವಿ, ನಿಮ್ ಮಗಳು ಬೇಡರಿ ಅಂತ. ಸೂಪರ್. ಸೊ ಇಂತ ಕಚಡ ಸುಳ್ಳುಗಳು ಸೃಷ್ಟಿಯಾಗಿದ್ದಾರೆ. ನಿಜ ಹೇಳ್ಬೇಕಂದ್ರೆ ನನ್ ಕೌನ್ಸಿಲಿಂಗ್ ಬರೋದ್ರಲ್ಲಿ ದಿನ ಕುಡಿದ್ ಬಂದು ಬುಲ್ಡೆ ಹೊಡೆದಾಗ್ತಾನಲ್ಲ, ಆ ಹೆಣ್ಮಕ್ಳು ಕರೆಕ್ಟ್ ಆಗಿದ್ದಾರೆ. ಅವರು ಇವನು ನನ್ ಗಂಡ ಸರಿ ಇಲ್ಲ, ಮಾನ ಮರ್ಯ ಭಯದಿಂದ ಬದುಕ್ತಾ ಇದ್ದಾರೆ. ಈ ವಿದ್ಯಾವಂತರು ಓದಿ ಸಾಫ್ಟ್ವೇರ್ ಲಕ್ಷಾಂತರ ರೂಪಾಯಿ ಗಳಿಸುವಂತವ್ರು ಗುಲಾಮರಿಗಿಂತ ಗುಲಾಮರಾಗಿ ಜೀವನ ಮಾಡ್ತಿದ್ದಾರೆ. ಆಮೇಲೆ ಇವ್ರು ಹುಡುಗಿರು ಡೈವರ್ಸ್ ತಗೊಂಡು ಹೋಗ್ತಾರೆ, ಇವ್ರಿಗೆ ಪ್ರಾಪರ್ಟಿನ ಅವ್ರಿಗೆ ಅರ್ಧ ದಾನ ಮಾಡ್ತಾ ಇದಾರೆ. ನಮ್ ಸಮಾಜ ಈ ರೀತಿ ಹದಗೆಟ್ಟೋಗಿದೆ. ಇದನ್ನ ಮಾಡ್ಲೇಬೇಕು ಸರ್. ಇದನ್ನ ಹಂಗೆ ಬಿಟ್ರೆ ಆಗಲ್ಲ ಸರ್. ಸರ್ ನಾನು ಹೇಳ್ತೀನಲ್ಲ ಸರ್, ರಕ್ತಪಾತವಾದ್ರೂ ಸರಿಗಿಲ್ಲ, ಸರಿ, ಈ ಕಾನೂನು ಜಾರಿ ತರ್ಲೇಬೇಕು ಸರ್. ತರನ ಸರ್, ಮಾಡಿ ಸರ್. ಖಂಡಿತ ನಾನು ನಿಮ್ ಜೊತೆ ಇರ್ತೀನಿ. ನನ್ನ ನಂಬರ್ ಸೇವ್ ಮಾಡ್ಕೊಳ್ಳಿ, ಶಿವರಾಮಯ್ಯ ಪ್ರೊಫೆಸರ್ ಅಂತ. ನಾನು ಕಳಿಸ್ತೀನಿ ಸರ್. ಕಳಿಸಿ, ಟೆಲಿಕಾಸ್ಟ್ ಮಾಡೋಣ. ಗಂಡಸರು ಗೊತ್ತಾಗ್ಲಿ, ಹೆಂಗಸರಿಗೆ ಗೊತ್ತಾಗ್ಲಿ, ಆಯ್ತಾ? ನಾವು ಯಾವ್ದೇ ಕಾರಣಕ್ಕೂ ಬಿಡೋದ್ ಬೇಡ ಸರ್. ಹೆಜ್ಜೆ ಇಟ್ಬಿಟ್ಟಿದೀನಿ ಸರ್, ಆಯ್ತಾ? ಹುಟ್ಟಿದ್ವಾ ಬದುಕ್ವಾ ಸತ್ವ ಅಂತ ಇರ್ಬಾರ್ದು ಸರ್. ಸತ್ ಮೇಲೆ ಒಂದ್ ಹೆಸರು ಇರ್ಬೇಕು ಸರ್. ಎಷ್ಟೋ ಜನ ಗಂಡಸರು ಅಯ್ಯೋ ವೀಟು ಸೂರ್ಯ ಅಂತ ಒಬ್ಬ ಇದ್ದಪ್ಪ, ಹಿಂಗ್ ಮಾಡ್ದ, ನಾನು ಇವತ್ತು ಅವನಿಂದ ನೆಮ್ಮದಿಯಾಗಿದ್ದೀನಿ ಅಂತ ಹೇಳಿದ್ರೆ ನನ್ ನೆಮ್ಮದಿಯಾಗಿರ್ತೀನಿ ಸರ್, ನೆಮ್ಮದಿಯಾಗಿ ಸಾಯ್ತೀನಿ ಸರ್. ದಲಿತರಿಗೋಸ್ಕರ ಹೋರಾಟ ಮಾಡಿ ಜೀವನ ಬಿಟ್ಟರು ಬಹಳ ಜನ ಇದ್ದಾರೆ. ಅವ್ರ ಹೆಸರು ಉಳಿದದೆ. ಹೌದು. ನೆಲ್ಸನ್ ಮಂಡೇಲಾ ಅವ್ರ ಹೆಸರು ಇವತ್ತು ಉಳಿದದೆ. ಹೌದು. ಸಮಾನತೆಗೋಸ್ಕರ ಹೋರಾಟ ಮಾಡಿದವರು. ಹೌದು. ಇವತ್ತು ನಾವು ಸ್ತ್ರೀ ಮತ್ತು ಪುರುಷರ ಸಮಾನತೆಗೆ ಹೋರಾಟ ಮಾಡಿ ಜೀವ ಬಿಟ್ರು ಪರವಾಗಿಲ್ಲ, ಹೋರಾಟ ಮಾಡ್ಬೇಕು ಸರ್. ಖಂಡಿತ ಮಾಡೋಣ ಸರ್, ಮಾಡ್ಬೇಕು ಸರ್. ಖಂಡಿತ ಮಾಡೋಣ. ಖಂಡಿತ ಸರ್. ಥ್ಯಾಂಕ್ ಯು ಸರ್. ಟೆಲಿಕಾಸ್ಟ್ ಮಾಡಿಸ್ತೀನಿ. ನಿಮ್ದೊಂದು
ಫೋಟೋ ಕಳಿಸ್ಕೊಡಿ ಸರ್. ಫೋಟೋ ಕಳಿಸ್ತೀನಿ ಸರ್. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು.